ಮುಂದಿನ ರಾಶಿ ಕಟಕ ರಾಶಿ. ನೋಡಿಮ್ಮ, ಕಟಕ ರಾಶಿಯವರಿಗೆ 26-27 ಕುಟುಂಬದಲ್ಲಿ ನೆಮ್ಮದಿ. ಇಷ್ಟು ದಿವಸ ಏನೋ ಒಂಥರ ತುಂಬ ತೊಂದರೆಯಲ್ಲಿ ಅನುಭವಿಸಿದ್ರು, ಏನಕ್ಕೋ ವ್ಯವಹಾರಕ್ಕೆ ಕೈ ಹಾಕಿರ್ತಾರೆ, ಲಾಸ್ ಆಗಿರುತ್ತೆ, ಒಂಥರ ಚಂಚಲ ಬುದ್ಧಿ ಒಂದೊಂದ್ಸರ್ತಿ. ಈಗಿದ್ದ ಮನಸ್ಸು ಇನ್ನು ಸ್ವಲ್ಪ ಹೊತ್ತಿಗಿರೋದಿಲ್ಲ, ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಒಂಥರ ಇವಾಗ ಸ್ಟ್ರೆಂತಾಗಿರಬೇಕು. ಆಮೇಲೆ ಏನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ಬಂಧು ಮಿತ್ರರು ಎಲ್ಲ ಒಂದಾಗ್ತಾರೆ. ಇವಾಗ ಒಳ್ಳೆ ಫ್ರೆಂಡ್ಸು ಸವಾಸ ಆಗುತ್ತೆ, ಒಳ್ಳೆಯವ್ರ ಜೊತೆ ಸೇರಿಕೊಳ್ತಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ, ಒಳ್ಳೆ ಧಾರ್ಮಿಕತೆ ಕೆಲಸಗಳಿಗೆ ಕೈ ಹಾಕ್ತಾರೆ. ಆಮೇಲೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಆಮೇಲೆ ಸತ್ಯನಾರಾಯಣ ಪೂಜೆಗಳು, ಗೃಹಪ್ರವೇಶಗಳು, ಹೋಮಾದಿಗಳು, ಆಮೇಲೆ ನಿತ್ಯ ಕೈಂಕರ್ಯಗಳು ಇವೆಲ್ಲ ನಡೀತಕ್ಕಂಥದ್ದು ಕರ್ಕಾಟಕ ರಾಶಿಯವರೆಗಿದೆ. ಆಮೇಲೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಕ್ಕತ್ತೆ ಅವ್ರಿಗೆ, ಒಳ್ಳೆ ನೇಮ್ ಬರುತ್ತೆ, ಅನುಕೂಲ ಆಗುತ್ತೆ. ಮತ್ತು ಗೌರವದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಅಲ್ಪ ಪ್ರಗತಿ ಉದ್ಯೋಗದಲ್ಲಿ, ಅದು ಬಿಟ್ಟರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅವ್ರಿಗೇನಾಗುತ್ತೆ ಅಂದರೆ ಈ ಕಫ 26-27 ಗಂಟ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳಿದೆ. ನೀರು ಕುಡಿಬೇಕಾದ್ರೆ ಸ್ವಲ್ಪ ನಿಧಾನ ಕುಡಿಬೇಕು. ಏನೇ ತಿನ್ನಬೇಕಾದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂತು ಅಂದರೆ ಅನುಕೂಲ ಇದೆ, ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನಿಮಗೆ ಪರವಾಗಿಲ್ಲ, ಒಂದು 60%. ಆದರೆ ಇವರು ಏನಕ್ಕೂ ಕೈ ಹಾಕಕ್ಕೆ ಹೋಗಬಾರ್ದು, ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಸುಮ್ಮನೆ ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಒಳ್ಳೆ ಗುರುಗಳ ಹತ್ರ ಹೋಗಬೇಕು, ನಮ್ಗೆ ಆಗುತ್ತಾ ಇಲ್ವಾ ಕೇಳಿಕೊಂಡು ಮುಂದಕ್ಕೆ ಹೋಯ್ತು ಅಂದರೆ ಅನುಕೂಲ ಆಗುತ್ತೆ. ಪರಿಹಾರ ಓಂ ನಮಃ ಶಿವಾಯ, ಓಂ ನಮೋ ಚಂದ್ರಗ್ರಹಾಯ ನಮಃ ಅಂತ ಪಾರಾಯಣ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ.